ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋ ಮಷಿನ್ನು ಜಿಗ್ಜಾಗ್ ಮತ್ತು ನಾರ್ಮಲ್ ಸ್ಟಿಚಿಂಗ್ ಎರಡೂ ಬರುತ್ತೆ. ಇದು ಡರ್ಬಿ ಮಷಿನ್ನು. ಇದನ್ನು ಹೇಗೆ ನಾವು ಅಡ್ಜಸ್ಟ್ ಮಾಡಿಕೊಂಡು ಚೇಂಜ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವೀಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಪ್ರತಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವಾಗ ಮಷಿನ್ನ ಫೂಟ್ ಬಗ್ಗೆ ಮತ್ತು ಈ ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ತಿಳ್ಕೊಬಿಡೋಣವಾ? ನೋಡಿ ಫ್ರೆಂಡ್ಸ್, ಇವಾಗ ಈ ಫೂಟ್ ಏನಿದೆಯಲ್ಲ ಇದು ನಾರ್ಮಲ್ ನಾವು ಬಟ್ಟೆನ ಸ್ಟಿಚ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋದು. ನೋಡಿ, ಮತ್ತೊಂದು ಫುಟ್ನ ತೋರಿಸ್ತಾ ಇದ್ದೀನಿ ನಾನು ಈ ಮಷಿನ್ದು. ಇದು ಜಿಗ್ಜಾಗ್ದು. ಈಗ ನಾವು ನಾರ್ಮಲ್ ಫುಟ್ ಇದೆಯಲ್ಲ ಇದಕ್ಕೆ ನೋಡಿ, ಈ ಮಷಿನ್ನಲ್ಲಿ ಈಗ ಸೆಟ್ಟಿಂಗ್ಸ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಇದರಲ್ಲಿ ನಂಬರ್ಸ್ ಇದೆ 0, 1, 2, 3, 4, 5 ಅಂತ. 0ದಲ್ಲಿ ಈಗ ಸೆಟ್ಟಿಂಗ್ ಇದೆ. ಇದು 0ದಲ್ಲಿ ಹೀಗೆ ಇಟ್ಕೊಂಡಾಗ ನಮಗೆ ನೋಡಿ ನಾವು ನಾರ್ಮಲ್ ಸ್ಟಿಚ್ಚಿಂಗ್ಗೆ ನಾವು ಯೂಸ್ ಮಾಡ್ಬೋದು. ಇವಾಗ ನೋಡಿ ಕಾಣಿಸ್ತಾ ಇದೆ ಅಲ್ವಾ, ಈ ಮಷಿನ್ ಈ ರೀತಿ ಇದೆ. ಇವಾಗ ನೆಕ್ಸ್ಟು ನಾವು ಇದನ್ನು ಈ ಫೂಟ್ನಿಂದ ಜಿಗ್ಜಾಗ್ ಫೂಟ್ಗೆ ಹೇಗೆ ಶಿಫ್ಟ್ ಮಾಡೋದು ಮತ್ತು ಸೆಟ್ಟಿಂಗ್ಸ್ ಹೇಗೆ ಚೇಂಜ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಆದಮೇಲೆ ನೀಟಾಗಿ ಹೀಗೆ ತೆಗಿಯೋದಕ್ಕೆ ಬರುತ್ತೆ. ಸ್ಕ್ರೂನ ಒಂದು ಲೂಸ್ ಮಾಡಿಕೊಂಡು ತೆಗಿಬೋದು, ಇಲ್ಲ ಸ್ಕ್ರೂನ ಪೂರ್ತಿಯಾಗಿ ತೆಗಿಬೋದು. ಇವಾಗ ನೋಡಿ ನಾನು ನೆಕ್ಸ್ಟು ಜಿಗ್ಜಾಗ್ ಫೂಟ್ ಏನಿದೆಯಲ್ಲ ಅದನ್ನು ಇನ್ಸರ್ಟ್ ಮಾಡಿ ತೋರಿಸ್ತೀನಿ. ನೋಡಿ, ಹೀಗೆ ನಿಧಾನಕ್ಕೆ ಹೀಗೆ ಇಟ್ಕೋಬೇಕು. ಹೀಗಿಟ್ಕೊಂಡು ನೋಡಿ, ಎಡಗೈಲಿ ಹೀಗೆ ಇಟ್ಕೋಬೇಕು ಮತ್ತು ಬಲಗೈಲಿ ಹೀಗೆ ಹಿಡ್ಕೊಂಡು ನೆಕ್ಸ್ಟು ಈ ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ನೋಡಿ, ಈ ಡಿಸ್ಟೆನ್ಸ್ನ ಇಷ್ಟಿರಬೇಕು. 1 ಫಿಂಗರ್ ಇಲ್ಲಿ ಹೋಗಬೇಕು, ಅಷ್ಟು ಡಿಸ್ಟೆನ್ಸ್ ಇಟ್ಕೋಬೇಕು. ಮತ್ತು ಇಲ್ಲಿ ಚಿಕ್ಕದಾಗಿ ಒಂದು ಹೋಲ್ ಕಾಣಿಸುತ್ತಲ್ವ, ಆ ಹೋಲ್ ಒಳಗಡೆ ಸೂಜಿ ನೀಟಾಗಿ ಹೋಗಿ ಬರಬೇಕು. ನೋಡಿ ಫ್ರೆಂಡ್ಸ್, ಇಲ್ಲೂ ಕಾಣಿಸ್ತಾ ಇದೆ ಅಲ್ವಾ, ಈ ಹೋಲ್ ಒಳಗೆ ಸೂಜಿ ಹೋಗಿ ಬರೋ ಅಷ್ಟು ಕರೆಕ್ಟಾಗಿ ಫಿಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೀಗೆ ಕರೆಕ್ಟಾಗಿ ಫಿಟ್ ಮಾಡಬೇಕು. ನಾನು ಆಲ್ರೆಡಿ ನಿಮಗೆ ಸೂಜಿನ ಹೇಗೆ ಇನ್ಸರ್ಟ್ ಮಾಡಬೇಕು ಅನ್ನೋದನ್ನು ನನ್ನ ಒಂದು ವಿಡಿಯೋದ ತೋರಿಸಿದ್ದೀನಿ. ಅದರ ಲಿಂಕ್ನ ನಾನು ಮೇಲ್ಗಡೆ ಐ ಬಟನ್ನಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್, ಚೆಕ್ ಮಾಡಿ, ಸಿಗತ್ತೆ. ಇಲ್ಲ ಅಂತಂದರೆ ವಿಡಿಯೋದಲ್ಲೂ ಸಿಗತ್ತೆ. ನೋಡಿ, ಈ ರೀತಿ ಕೊನೆಯದಾಗಿ ನಾವು ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸೂಜಿ ಮೇಲೆ ಕೆಳಗೆ ನೀಟಾಗಿ ಹೋಗಿ ಬರ್ತಾ ಇದೆ ಹೋಲಲ್ಲಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ದಾರನ ಇನ್ಸರ್ಟ್ ಮಾಡೋದು ತೋರಿಸ್ತಾ ಇದ್ದೀನಿ. ಹೀಗೆ ರೋಲ್ನ ಹೀಗೆ ಹಾಕ್ಕೊಂಡು ನೋಡಿ, ಫಸ್ಟ್ ಈ ಹೋಲ್ ಏನಿರುತ್ತೆ ಅದರಲ್ಲಿ ಹಾಕ್ಕೋಬೇಕು ಹೀಗೆ. ನೆಕ್ಸ್ಟು ಮತ್ತು ಮೇಲ್ಗಡೆ ಇದೊಂದು ಸ್ವಲ್ಪ ಕ್ರಾಸಲ್ಲಿ ಬಂದಿರತ್ತಲ್ಲ ಆ ಹೋಲ್ಗೆ, ಮತ್ತು ಅದ್ರ ಮಧ್ಯ ಏನು ದಾರ ಇರತ್ತಲ್ಲ ಹೀಗೆ ಬೆರಳಲ್ಲಿ ಹಿಡ್ಕೊಂಡ್ಬಿಟ್ಟು ಹೀಗೆ ಹಾಕಬೇಕು ನೋಡಿ. ನಂತರ ಹೀಗೆ ದಾರನ ಎಳ್ಕೊಂಡು ಇಲ್ಲೊಂದು ಸಣ್ಣ ಸರ್ಕಲ್ ಟೈಪ್ ಇರತ್ತಲ್ಲ ಅದ್ರ ಒಳಗಡೆ ಹಾಕಬೇಕು. ನೆಕ್ಸ್ಟು ಸೂಜಿಗೆ ದಾರನ ಹೀಗೆ ಸ್ಟ್ರೈಟಾಗಿ ಹೀಗೆ ಇನ್ಸರ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈಗ ದಾರನ ಸೂಜಿ ಐ ಒಳಗೆ ಇನ್ಸರ್ಟ್ ಮಾಡಿ ಆಗಿದೆ. ನೋಡಿ, ಹೀಗೆ ಸೂಜಿನ ಹೀಗೆ ಹಾಕಿದಾಗ ಕೆಳಗಡೆ ನಾವೇನು ಬಾಬಿನ್ ಕೇಸಲ್ಲಿ ದಾರ ಹಾಕಿರ್ತೀವಲ್ಲ ಅದು ಹೀಗೆ ನೀಟಾಗಿ ಮೇಲೆ ಬರಬೇಕು. ಆವಾಗ ನಾವು
ಹಾಕಿರೋ ಫೂಟು ಮತ್ತು ಸೂಜಿ ಎಲ್ಲ ಕರೆಕ್ಟಾಗಿ ಫಿಟ್ ಆಗಿದೆ ಅಂತ. ನೋಡಿ ಫ್ರೆಂಡ್ಸ್, ನೆಕ್ಸ್ಟು ಈ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೊಳ್ಳೋಣ. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲೊಂದು ಸ್ಕ್ರೂ ಇದೆ ಈ ಮಷಿನ್ನಲ್ಲಿ. ಇದನ್ನು ಹೀಗೆ ತಿರುಗಿಸ್ಕೋಬೇಕು ಸ್ವಲ್ಪನೇ ಹೀಗೆ. ನಂತರ ಎಡಗೈಲಿ ಹೀಗೆ ಹಿಡ್ಕೊಂಡು ನೋಡಿ ಹೀಗೆ ಮೇಲೆ ಎತ್ತಿ ಹೀಗೆ ಸ್ವಲ್ಪನೇ ಹೀಗೆ ನಮಗೆ ಯಾವ ನಂಬರಿಗೆ ಬೇಕು ಅಂತ ನೋಡಿಕೊಂಡು ಹೀಗೆ ಚೇಂಜ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹೀಗೆ ಟರ್ನ್ ಆಗುತ್ತೆ ಇದು ಎತ್ತಿದಾಗ. ನೋಡಿ 0 ಏನಿದೆ ಅದು ನಾರ್ಮಲ್ ಸ್ಟಿಚ್ಚು, 1ನೇದೇನಿದೆ ನಾರ್ಮಲಲ್ಲೇ ಸ್ವಲ್ಪ ದೂರ ಸ್ಟಿಚ್ ಬರುತ್ತೆ, 2 ಮತ್ತು 3ನೇದು ಜಿಗ್ಜಾಗ್ ಬರುತ್ತೆ, 2.5 ಅಥವಾ 3 ನೋಡಿ ಹೀಗೆ. ಮತ್ತು 4 ಮತ್ತು 5 ಏನಿರತ್ತಲ್ಲ ಇದು ಓವರ್ಲಾಕ್ ಬರುತ್ತಲ್ಲ, ನಾವು ಬಟ್ಟೆಗೆಲ್ಲ ಓವರ್ಲಾಕ್ ಮಾಡ್ತೀವಲ್ಲ ಆ ಸ್ಟಿಚ್ಚು ಬರುತ್ತೆ. ಹೀಗೆ ನಾವು ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನಾರ್ಮಲ್ ಸ್ಟಿಚ್ಚು ಅಥವಾ ಜಿಗ್ಜಾಗು ಅಥವಾ ಓವರ್ಲಾಕು ಯಾವುದು ಅಂತ ನೋಡಿಕೊಂಡು ನಾವು ನೋಡಿ ಈ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ನಾವು ಈ ಸ್ಕ್ರೂ ಏನಿದೆಯಲ್ಲ ಇಲ್ಲಿ ಕಾಣಿಸತ್ತಲ್ಲ, ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ಯಾವ ನಂಬರ್ಗೆ ಬೇಕು ಅಂತ ಸೆಟ್ ಮಾಡಿಕೊಂಡು ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೊಂಡಿರಬೇಕು, ಇಲ್ಲ ಅಂತಂದರೆ ಬಿದ್ದೋಗ್ಬಿಡತ್ತೆ. ಈ ಸ್ಕ್ರೂನ ಟೈಟ್ ಮಾಡ್ಕೋಬೇಕು. ನೋಡಿ ಇವಾಗ ಜಿಗ್ಜಾಗ್ಗೆ ಕರೆಕ್ಟಾಗಿ ಸೆಟ್ಟಿಂಗ್ಸ್ ರೆಡಿಯಾಗಿದೆ. ನೋಡಿದ್ರಲ್ವಾ ಫ್ರೆಂಡ್ಸ್, ಒಂದೇ ಮಷಿನ್ನಲ್ಲಿ ಜಿಗ್ಜಾಗು ಮತ್ತು ಹೇಗೆಲ್ಲ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದಲ್ವಾ. ನೋಡಿ ಇಲ್ಲಿ ನಂಬರ್ ಇರುತ್ತೆ. ನಾರ್ಮಲ್ ಸ್ಟಿಚ್ಚಲ್ಲಾದರೆ ನಮಗೆ ಯಾವ್ಯಾವ ಸ್ಟಿಚ್ ಅಂದರೆ ತುಂಬ ಹತ್ತಿರ ಬೇಕೋ ಅಥವಾ ದೂರ ಬೇಕು ಅಂತ ನೋಡಿಕೊಂಡು ಈ ಸ್ಟಿಚಿಂಗ್ ಸೆಟ್ಟಿಂಗ್ಸ್ನ ನೋಡಿ ಇದನ್ನ ಹಾಕ್ಕೋಬೋದು. ನೋಡಿ ಈ ಮಷಿನ್ ಏನಿದೆ ಇದು ಮನೆ ಯೂಸ್ಗೆ ಮತ್ತು ನಾವು ಜಿಗ್ಜಾಗ್ ಎಲ್ಲ ಮಾಡಿಕೊಡ್ತೀವಿ ಅಂತ ಆದರೆ ನೀವು ತೊಗೋಬೋದು. ಈ ಮಷಿನ್ ಡರ್ಬಿ ಮಷಿನ್ 2-in-1 ಮಷಿನ್ನು ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರಿಗೂ ಸಹ ಮಷಿನ್ನ ಸೆಟ್ಟಿಂಗ್ಸ್ ಬಗ್ಗೆ ತಿಳ್ಕೊಂಡಾಗತ್ತೆ ಮತ್ತು ಅವರು ಸಹ ಈ ಮಷಿನ್ ಬೇಕಿದ್ದರೆ ತಗೋಬೋದು. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.